ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ. ಬಹಳ ದಿನಗಳ ನಂತರ ಮತ್ತೆ ನಾವು ಭೇಟಿ ಆಗ್ತಾ ಇದ್ದೀವಿ. ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ನ ಮುಖಾಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರವೀಣವಾಣಿ ಆ ಸ್ಟೇಟಸ್ನಲ್ಲಿ ಬರೆದಂತಹ ಪ್ರವೀಣವಾಣಿಗಳನ್ನು ನಾನು ಈ ಪ್ರವೀಣ ವಾಹಿನಿಯ ಮೂಲಕ ವಾಚನವನ್ನು ಮಾಡುವುದಷ್ಟೇ ಅಲ್ಲ, ಅದನ್ನು ವಿಶ್ಲೇಷಿಸುವಂಥ ಪ್ರಯತ್ನವೂ ಕೂಡ ನಾನು ಮಾಡ್ತಾ ಬಂದಿದ್ದೇನೆ. ಸುದೈವವಶಾತ್ ನೀವು ಕೂಡ ಅದನ್ನು ಬೆಂಬಲಿಸಿದ್ದೀರಿ, ಹಾರೈಸಿದ್ದೀರಿ ಮತ್ತು ಪ್ರೋತ್ಸಾಹವನ್ನು ಕೂಡ ನೀಡಿದ್ದೀರಿ. ಸಬ್ಸ್ಕ್ರೈಬ್ ಆಗುವುದರ ಮೂಲಕ ವಿಶ್ವಾಸವನ್ನು ಕೊಟ್ಟಿದ್ದೀರಿ. ಆತ್ಮೀಯರೇ, ನಿಮಗೆ ನಾನು ನಿಜಕ್ಕೂ ಚಿರಋಣಿ ಅನ್ನುವುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ, ಪರಿಮಳ ಪ್ರಕಾಶನ ಗುಲ್ಬರ್ಗ ಜಮಖಂಡಿ ಅನ್ನುವಂತಹ ಒಂದು ಮುಖ್ಯವಾದಂತಹ ಸ್ವಸಂಸ್ಥೆಯ ಅಡಿಯಲ್ಲಿ ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದು ನಿಮಗೆಲ್ಲ ತಿಳಿದಂಥ ವಿಚಾರವೇ. ಈ ಮೂಲಕ ಏನಪ್ಪ ಅಂತಂದರೆ, ಕೇವಲ ಪ್ರವೀಣ ವಾಹಿನಿಯ ಪ್ರವೀಣ ವಾಹಿನಿಯಲ್ಲಿ ಪ್ರವೀಣವಾಣಿಯ ವಾಣಿಗಳನ್ನು ಅಷ್ಟೇ ನಾವು ಏನಪ್ಪ ಅಂತಂದರೆ ವಾಚನ ಮಾಡೋದು, ವಿಶ್ಲೇಷಣೆ ಅಷ್ಟೇ ಅಲ್ಲ, ಈ ಪ್ರವೀಣ ವಾಹಿನಿಯ ಮೂಲಕ ನಾವು ಅನೇಕ ಸಾಧಕರ ಪರಿಚಯವನ್ನು ಮಾಡಿಕೊಟ್ಟಿದ್ದದ, ದಾಸರ ಪರಿಚಯವನ್ನು ಮಾಡಿಕೊಟ್ಟಿದ್ದದ. ದಾಸರ ಪರಿಚಯ ಮಾಡುವಂಥದ್ದು ಯೋಗ್ಯತೆ ಇಲ್ಲ, ದಾಸರ ಬಗ್ಗೆ ಚಿಂತನವನ್ನು, ದಾಸರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದದ, ವಚನ ಶರಣರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದದ, ಯತಿವರ್ಯಣ್ಣರ ಬಗ್ಗೆ ಹೆಚ್ಚು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದದ. ಜೊತೆಯಲ್ಲಿ ನಾವು ಸಾಧಕರಾದಂತಹ ವಿಜ್ಞಾನಿಗಳಾಗಿರ್ಬೋದಾ, ಅಥವಾ ಶಿಕ್ಷಣ ತಜ್ಞರಾಗಿರ್ಬೋದಾ, ಅಥವಾ ಏನಪ್ಪ ಅಂತಂದರೆ ಇಲ್ಲಿ ಸಾಹಿತಿಗಳಾಗಿರ್ಬೋದಾ, ಅಥವಾ ಸಮಾಜಕ್ಕೆ ಬೇಕಾದಂತಹ ಪ್ರಮುಖರಾಗಿರ್ಬೋದಾ, ಅಂಥವರ ಜನ್ಮದಿನ ಅಥವಾ ಅವರೇನಪ್ಪ ಅಂದರೆ ಜಯಂತಿಯೋ ಅಥವಾ ಏನಪ್ಪ ಅಂದರೆ ಪುಣ್ಯತಿಥಿಯ ದಿವಸ ಅವರನ್ನು ಸ್ಮರಿಸಿದ್ದೂ ಕೂಡ ಉಂಟು. ಆದರೆ ಸಾಮಾನ್ಯವಾಗಿ ಈ ಪ್ರವೀಣ ವಾಹಿನಿಯ ಮೂಲಕ ಪ್ರವೀಣವಾಣಿಯನ್ನು ವಾಚನ ಮಾಡುವುದರ ಮೂಲಕ ಅದನ್ನು ನಿಮಗೆ ಹೇಳುವಂತಹ ಅದಮ್ಯ ವಿಶ್ವಾಸ, ಪ್ರೀತಿ, ಆಸಕ್ತಿ ನಂದಾಗಿರ್ತದೆ. ಈ ನಿಟ್ಟೊಳಗೆ ಇವತ್ತಿನ ದಿವಸ ನಾನು ಒಂದು ಪ್ರವೀಣವಾಣಿಯನ್ನು ನಿಮ್ಮೆದುರಿಗೆ ವಾಚನ ವಿಶ್ಲೇಷಣೆ ಮಾಡುವಂಥ ಒಂದು ಧೈರ್ಯವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಆಲಿಸಬೇಕು, ಪೂರ್ತಿಯಾಗಿ ಮತ್ತೇನಪ್ಪ ಅಂದರೆ ಬೆಂಬಲಿಸಬೇಕು. ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಏನಪ್ಪ ಅಂದರೆ ನೀವು ನನ್ನ ಬೆಂಬಲಿಗ, ಬೆನ್ನಿಂದ ಇದ್ದು ಮತ್ತು ಸಾಧನೆಗೆ ನೀವು ಸಾಧನ ಆಗಬೇಕು, ನನ್ನ ಸಾಧನೆಗೆ ಸಾಧನ ನೀವೇ ಆಗಬೇಕು ಅನ್ನೋದನ್ನು ಬಹಳ ಮನಪೂರ್ವಕವಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇವತ್ತಿನ ಒಂದು ಪ್ರವೀಣವಾಣಿಯ ಶೀರ್ಷಿಕೆ ಹೌದು ನಾಳೆಯೇ, ಹೌದು ನಾಳೆಯೇ ಅನ್ನೋದನ್ನು ಶೀರ್ಷಿಕೆ ಇಟ್ಟುಕೊಂಡ ಒಂದು ವಾಚನವನ್ನು ಮಾಡ್ತೀನಿ. ಮಾಡೋಣವೇ, ಆಲಿಸೋಣವೇ, ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನಕ್ಕೆ ಬೆಂಬಲಿಸ್ತಿರಲ್ಲ? ಸರಿ. ಹೌದು ನಾಳೆಯೇ. ಹೌದು ನಾಳೆ ಎಂಬುವುದೇ ಹಾಗೆ, ಹೌದು ನಾಳೆ ಎಂಬುವುದೇ ಹಾಗೆ, ಬಿಳಿಯ ಹಾಳೆಯಂತೆ ಬರುತ್ತೆ. ನಾವು ಬರೆದದ್ದನ್ನು ಮೂಡಿಸುತ್ತೆ, ಮರೆತದ್ದನ್ನು ಜ್ಞಾಪಿಸುತ್ತೆ, ಬದಲಾವಣೆಗಳಿಗೆ ಅವಕಾಶ ಕೊಡುತ್ತೆ, ಸರಿಪಡಿಸಲು ವೇದಿಕೆಯಾಗುತ್ತೆ, ಹೊಸತನಕ್ಕೆ ಪ್ರೇರಣೆ ಕೊಡುತ್ತೆ, ಸಾಧನೆಯಾಗದಿದ್ದರೆ ಸಂದೇಶ ನೀಡುತ್ತೆ, ಸಾಧನೆಯಾಗದಿದ್ದರೆ ಸಂದೇಶ ನೀಡುತ್ತೆ. ಹೌದು ನಾಳೆ ಅಂದ್ರೇ ಹಾಗೆ. ಸೋತರೆ ಸಾಂತ್ವನ ನೀಡುತ್ತೆ, ಸೋತರೆ ಸಾಂತ್ವನ ನೀಡುತ್ತೆ, ಗೆಲ್ಲಲು ತಯಾರಿ ಮಾಡುತ್ತೆ, ಗೆಲ್ಲಲು ತಯಾರಿ ಮಾಡುತ್ತೆ, ಗೆದ್ದರೆ ಮುಂದಿನ ಗೆಲುವಿಗೆ ನಾಂದಿಯಾಗುತ್ತೆ. ಹೌದು ನಾಳೆಯೇ ಹಾಗೆ. ಆತ್ಮೀಯರೇ, ಇದು ಒಂದು ಪ್ರವೀಣವಾಣಿಯ ಏನಪ್ಪ ಅಂತಂದರೆ ಬರಹ ಇತ್ತು. ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಏನಪ್ಪ, ನಾಳೆ ಹೇಗಪ್ಪ ಅಂದ್ರೆ ನಿನ್ನೆ ಅನ್ನುವಂಥದ್ದನ್ನು ಭೂತದಾಗ ಇವತ್ತು ಅನ್ನುವಂಥ ವರ್ತಮಾನಕ್ಕೆ ಇವತ್ತಿನ ವರ್ತಮಾನಕ್ಕೆ ಮತ್ತು ನಾಳೆಯ ಭವಿಷ್ಯಕ್ಕೆ ಭೂತವೇ ಬುನಾದಿ ಅಂತ ನಾವೇನಂತೀವಿ. ಅದರಲ್ಲಿ ಹಿಂದೆ ವರ್ತಮಾನ ಇರಬೇಕು, ಮುಂದೆ ಭವಿಷ್ಯ ಇರಬೇಕು. ನಿಸಾರ ಎಂಬುದವರು ಹೇಳೋ ಪ್ರಕಾರ ಏನಪ್ಪ ಅಂದರೆ, ನೋಡ್ರಿ, ಸಾಧಕನಿಗೆ ಹೇಗಪ್ಪ ಅಂತಂದಾಗ ನಮಗೆ ಹಿಂದೆ ಗುರು ಇರಬೇಕು,
ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರಲ್ಲ, ಗುರುವಿನ ರೂಪದಲ್ಲಿ ಭೂತ ನಮಗೆ ಏನಪ್ಪ ಅಂದರೆ ಕೆಲಸ ಮಾಡ್ತದೆ. ಮತ್ತು ಇಲ್ಲಿ ಗುರಿಯ ರೂಪದಲ್ಲಿ ನಾಳೆ ನಮ್ಮನ್ನು ಕೈ ಹಿಡಿತದೆ ಅನ್ನೋದನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು. ನಾಳೆ ಎಂಬುವುದೇ ಹಾಗೆ, ಅದು ಒಂದು ಬಿಳಿ ಹಾಳೆ ಇದ್ದಂಗದ. ನಾವು ಏನು ಬರಿತೀವಿ ಅದನ್ನು ಅದರಲ್ಲಿ ಮೂಡ್ತದೆ. ಒಂದು ವೇಳೆ ನಾವೇನಾದರೂ ಮರೆತಿದ್ರೆ ಮತ್ತೆ ಜ್ಞಾಪಿಸ್ತದೆ. ಬದಲಾವಣೆಗಳನ್ನು ಏನಾದರೂ ಮಾಡಬೇಕಾದ್ರೆ ಅವಕಾಶ ಕೊಡ್ತದೆ. ಸರಿಪಡಿಸ್ಕೋಬೇಕಾದ್ರೆ ವೇದಿಕೆ ಆಗ್ತದೆ. ಹೊಸತನಕ ಪ್ರೇರಣೆ ಕೊಡ್ತದೆ. ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಆ ಕ್ಷಣದಲ್ಲಿ ಸಂದೇಶ ಕೊಡ್ತದೆ. ಏನಂದರೆ ಸಂದೇಶ ಏನು ಕೊಡ್ತದೆ ಅಂತಂದರೆ, ಸಾಧನೆ ಆಗದಿದ್ದರೆ ಏನಾಯಿತು, ನಾಳೆ ದಿನ ಇಲ್ಲವೇ, ನಾಳೆ ಆ ಸಾಧನೆಗೆ ಸಾಧನ ಆಗ್ತದೆ. ಹತಾಶೆಗೊಳ್ಳಬೇಡ, ಮರುಗಬೇಡ, ಹತಾಶೆಗೊಳ್ಳಬೇಡ, ನೊಂದು ಬೇಡ. ಯಾಕಂದರೆ ನಾಳೆ ಅನ್ನುವಂತಹ ಆಸೆ, ನಾಳೆ ಅನ್ನುವಂಥ ವಿಶ್ವಾಸ ಯಾರಿಗೆ ಅದ ಅವರಿಗೆ ಸೋಲು ಸಾಧ್ಯನೇ ಇಲ್ಲ. ಸೋಲಿಗೂ ಸೋಲು ಉಣಿಸಲು ಬೇಕು ಒಂದು ನಾಳೆ. ಆ ನಾಳೆಯನ್ನು ನಾವು ಬಳಸಿದರೆ ಸಾಕು, ಗೆಲುವು ನಮ್ಮದೇ. ಅದಕ್ಕೇನಪ್ಪ ಅಂದ್ರೆ ಸಂದೇಶ ನೀಡ್ತದೆ. ಹೌದು, ನಾಳೆ ಅಂದ್ರೆ ಹಾಗೆ ಸೋತವನಿಗೆ ಸಾಂತ್ವನವನ್ನು ಕೊಟ್ಟು ಮುಂದಿನ ತಯಾರಿಗೆ ಪುಷ್ಟಿಯನ್ನು ಕೊಡ್ತದೆ. ಗೆಲ್ಲಲು ತಯಾರಿ ಮಾಡಲಿಕ್ಕೆ ಕಾರಣ ಆಗ್ತದೆ. ಮತ್ತು ನಾವು ಗೆದ್ದರೆ ಮುಂದಿನ ಗೆಲುವಿಗೆ ನಾಂದಿ ಆಗ್ತದೆ ನಾಳೆ. ಹೌದು, ನಾಳೆಯೇ ಹಾಗೆ. ಆ ನಾಳೆ ಒಂದು ಬಿಳಿ ಹಾಳೆ ಆಗ್ತದೆ. ಮತ್ತು ಬರೆದದ್ದನ್ನು ಮೂಡಿಸ್ತದೆ, ಮರೆತದ್ದನ್ನು ಜ್ಞಾಪಿಸ್ತದೆ, ಬದಲಾವಣೆಗೆ ಅವಕಾಶ ಕೊಡ್ತದೆ, ಮತ್ತು ಸರಿಪಡಿಸ್ಲಿಕ್ಕೆ ವೇದಿಕೆಯನ್ನು ಮಾಡಿಕೊಡ್ತದೆ. ಒಂದು ಹೊಸತನ